ಇನ್ನು ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಈಗ 17 ಆರೋಪಿಗಳು ದೋಷಿ ಅಂತ ಹೇಳಿ ತೀರ್ಪು ಇವತ್ತು ಪ್ರಕಟವಾಯಿತು. ವಿನಯ್ ಕುಲಕರ್ಣಿ ಸೇರಿದಂತೆ 17 ಆರೋಪಿಗಳು ಅಪರಾಧಿಗಳು ಅಂತ ಹೇಳಿ ತೀರ್ಪು ಪ್ರಕಟವಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಕಟವಾದಂಥ ತೀರ್ಪು. ಹಾಗಾದ್ರೆ ಯಾರೆಲ್ಲ ಇದ್ದಾರೆ ಆರೋಪಿಗಳು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. A2 ವಿಕ್ರಮ್ ಬಳ್ಳಾರಿ, A3 ಕೀರ್ತಿ ಕುಮಾರ್, A4 ಸಂದೀಪ್ ಸವದತ್ತಿ, A5 ವಿನಾಯಕ ಕಟಗಿ, ಜೊತೆಗೆ A6 ಆಗಿರುವಂತಹ ಮಹಾಬಲೇಶ್ವರ ಹೊಂಗಲ ಅಲಿಯಾಸ್ ಮುದುಕ, A7 ಆಗಿರುವಂತಹ ಸಂತೋಷ್ ಸವದತ್ತಿ, A8 ಆಗಿರುವಂತಹ ದಿನೇಶ್, ಜೊತೆಗೆ ಆರೋಪಿ ನಂಬರ್ 9 ಅಶ್ವಥ್, ಹಾಗೆ 10ನೇ ಆರೋಪಿ ಸುನಿಲ್, 11ನೇ ಆರೋಪಿ ನಜೀರ್ ಅಹಮದ್, 12ನೇ ಆರೋಪಿ ಆಗಿರುವಂತಹ ಶಹನವಾಜ್, ಜೊತೆಗೆ ನೂತನ್, ಹರ್ಷಿತ್, ಚಂದ್ರಶೇಖರ್ ಇಂಡಿ, ವಿಕಾಸ್ ಕಲಬುರ್ಗಿ, ಚಂದ್ರಶೇಖರ ಟಿಂಗರಿಕರ, ಜೊತೆಗೆ ಯೋಗೇಶ್ ಗೌಡ. ಇವರೆಲ್ಲರೂ ಕೂಡ ಅಪರಾಧಿಗಳು, ಅಂದರೆ ಏನು ಆರೋಪಿಗಳಿದ್ರು, ಅಕ್ಯೂಸ್ಡ್ ಆಗಿದ್ರು, ಈಗ ಅವರು ಕನ್ವಿಕ್ಟ್ಸ್ ಆಗಿದ್ದಾರೆ. ಈಗ ಇವರೆಲ್ಲರೂ ಕೂಡ ಈಗ ಅಪರಾಧಿಗಳು ಅಂತ ಹೇಳಿ ಈಗಾಗಲೇ ತೀರ್ಪು ಪ್ರಕಟವಾಗಿದೆ. ಒಟ್ಟು 21 ಜನ ಇದ್ದಿದ್ದು, ಅದರಲ್ಲಿ 17 ಜನರನ್ನ ಈಗಾಗಲೇ ದೋಷಿಗಳು ಅಂತ ಹೇಳಿ ತೀರ್ಪು ಪ್ರಕಟವಾಗಿದೆ. ಜೊತೆಗೆ A20 ಮತ್ತು A21 ಇದ್ದಂಥ ಇಬ್ಬರನ್ನ ಈ ಒಂದು ಪ್ರಕರಣದಿಂದ ಈಗ ಕೈ ಬಿಡಲಾಗಿದೆ. ಸೋಮಶೇಖರ್ ನ್ಯಾಮಗೌಡ, ಜೊತೆಗೆ ಇನ್ನೊಬ್ಬರು ನಿಲೇಕಣಿ ಅನ್ನುವಂಥ ವೇದವ್ಯಾಸ್ ನಿಲೇಕಣಿ ಅನ್ನುವಂಥವ್ರು. ಸೊ ಅವ್ರನ್ನ ಮಾತ್ರ ಈಗ ಈ ಒಂದು ಪ್ರಕರಣದಲ್ಲಿ ಕೈ ಬಿಡಲಾಗಿದೆ. ಇಬ್ಬರನ್ನ ಮಾತ್ರ ಅವರು ಅಪರಾಧಿಗಳಲ್ಲ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಅವ್ರನ್ನ ಬಿಡುಗಡೆ ಮಾಡಲಾಗಿದೆ. A20 ಮತ್ತು A21 ಆಗಿದ್ದಂಥ ಒಬ್ಬರು ವಾಸುದೇವ್ ನಿಲೇಕಣಿ ಮತ್ತು ಸೋಮಶೇಖರ್ ನ್ಯಾಮಗೌಡ, ಇವರಿಬ್ಬರನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಇನ್ನು ಇಬ್ಬರು A1 ಮತ್ತು A17 ಏನಿದ್ರಲ್ಲ, A1 ಬಸವರಾಜ್ ಮುತ್ತಗಿ ಮತ್ತು A17 ಶಿವಾನಂದ ಬಿರಾದರ್. ಸೊ ಈ ಇಬ್ಬರನ್ನ ಮಾಫಿ ಸಾಕ್ಷಿಯಾಗಿ ಮಾಡಿಕೊಳ್ಳಲಾಗಿದೆ. ಸೊ ಹಾಗಾಗಿ ಇವರನ್ನು ಹೊರತುಪಡಿಸಿ ಇವತ್ತು 19 ಜನರ ಬಗ್ಗೆ ತೀರ್ಪು ಇದ್ದಿದ್ದು, ಅದರಲ್ಲಿ 17 ಜನ ದೋಷಿಗಳು ಅಂತ ಹೇಳಿ ತೀರ್ಪನ್ನು ನೀಡಿ A20 ಮತ್ತು A21 ಇಬ್ಬರನ್ನ, ವಾಸುದೇವ್ ನಿಲೇಕಣಿ ಮತ್ತು ಸೋಮಶೇಖರ್ ನ್ಯಾಮಗೌಡ, ಇವರಿಬ್ಬರನ್ನು ಕೂಡ ಬಿಡುಗಡೆ ಮಾಡ್ತು. ಸೊ ಅದಾದ ನಂತರ ಆದಂಥ ಒಂದು ಬೆಳವಣಿಗೆ, ಈಗಾಗಲೇ ವಿನಯ್ ಕುಲಕರ್ಣಿ ಕೋರ್ಟ್ ಹಾಲ್ನಿಂದ ಹೊರಗಡೆ ಬಂದರು. ಅಲ್ಲಿ ಹೊರಗಡೆ ಇದ್ದಂಥ ತಮ್ಮ 3 ಮಕ್ಕಳನ್ನು ತಪ್ಪಿಕೊಂಡು ಕಣ್ಣೀರು ಹಾಕಿದ್ದಾರೆ. ನಂತರ ಅವರ ಪತ್ನಿ ಜೊತೆಗೂ ಕೂಡ ಫೋನ್ನಲ್ಲಿ ಮಾತನಾಡಿದರೆ ಇನ್ನು ಮುಂದೆ ಹೇಗೆ ಕಾನೂನು ಹೋರಾಟವನ್ನು ರೂಪಿಸಬೇಕು ಅಂತೇಳಿ. ನೋಡಿ, ಈ ಒಂದು ಹೋರಾಟದಲ್ಲಿ ಬಸವರಾಜ್ ಕೊರವರ ಅವರು ಕೂಡ ಅದನ್ನು ಹೇಳ್ತಾ ಇದ್ರು. ಯಾರೇ ಒಬ್ಬ ಪ್ರಭಾವಿಯಾಗಿರಲಿ, ಅವನು ಎಷ್ಟೇ ಪ್ರಭಾವವನ್ನು ಬಳಸಿ ಇದ್ರೂ ಕೂಡ ಈ ಥರದ ಕೊಲೆಗಳು ಅಥವಾ ಕಾನೂನಿನ ವಿರುದ್ಧವಾದಂತಹ ಚಟುವಟಿಕೆಗಳಲ್ಲಿ ಅವರು ಭಾಗಿಯಾಗ್ತಾರೆ ಅಂತ ಹೇಳಿದ್ರೆ ಅವರಿಗೆ ಒಂದಲ್ಲ ಒಂದಿನ ಶಿಕ್ಷೆ ಅಂತೂ ಕಟ್ಟಿಟ್ಟ ಬುದ್ಧಿ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈಗ ಇವತ್ತಿನ ಲೇಟೆಸ್ಟ್ ಎಕ್ಸಾಂಪಲ್ ವಿನಯ್ ಕುಲಕರ್ಣಿ. ಎಷ್ಟೇ ತಮ್ಮ ಪ್ರಭಾವ ಇದ್ರೂ ಕೂಡ MLA ಆಗಿದ್ದೀನಿ, ಮಿನಿಸ್ಟರ್ ಆಗ್ತೀನಿ, ನನ್ನ ಪ್ರಭಾವ ತುಂಬ ಜಾಸ್ತಿ ಇದೆ, ನಾನು ಹೇಗೂ ಬಚಾವಾಗಿ ಬಂದುಬಿಡ್ತೀನಿ ಅಂತ ಹೇಳಿ ಅಂದ್ಕೊಂಡ್ರೆ ಅದು ಸಾಧ್ಯ ಇಲ್ಲ. ನಮ್ಮ ಸಾಕಷ್ಟು ಜನ ಭಾರತದ ಕಾನೂನಿನ ಬಗ್ಗೆ ತುಂಬ ಕೇವಲವಾಗಿ ಮಾತಾಡ್ಬಿಡ್ತಾರೆ. ಅಯ್ಯೋ ನಮ್ಮ ಕಾನೂನಲ್ಲಿ ಏನಿಲ್ಲ ಬಿಡಿ ಅಂತಂಥವ್ರು ಬಚಾವಾಗಿಬಿಡ್ತಾರೆ ಅಂಥೇಳಿ. ಅದು ಹಾಗಾಗಲ್ಲ. ಕಾನೂನು ತನ್ನದೇ ಆದಂಥ ಒಂದು ಟೈಮನ್ನು ತಗೊಳುತ್ತೆ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಅಂತ ನಾವೇನು ಹೇಳ್ತೀವಿ. ಸ್ವಲ್ಪ ತಡ ಆಗಬಹುದು, 10 ವರ್ಷ, ಹೌದು, ಸುದೀರ್ಘವಾದಂಥ ಒಂದು ಹೋರಾಟ. ಆ 10 ವರ್ಷಗಳಲ್ಲಿ ಯೋಗೇಶ್ ಗೌಡ ಅವರ ಫ್ಯಾಮಿಲಿಗೆ ಎಷ್ಟು ಟಾರ್ಚರ್ ಆಗಿರಬೇಡ, ಅವ್ರು ಎಷ್ಟು ಅನುಭವಿಸಿರಬೇಡ. ಯಾಕಂದರೆ ಒಬ್ಬ ಪ್ರಭಾವಿ ವಿನಯ್ ಕುಲಕರ್ಣಿ ಅಂಥವರ ವಿರುದ್ಧ ನಾವು ಹೋರಾಡ್ತಾ ಇದ್ದೀವಿ. ಒಂದು ಕಡೆ ಈಗಾಗಲೇ ಯೋಗೇಶ್ ಗೌಡರನ್ನ ಕಳ್ಕೊಂಡಿದ್ದೀವಿ, ಅವರ ಫ್ಯಾಮಿಲಿಯವರ ಬಗ್ಗೆ ನಾನು ಹೇಳ್ತಾ ಇರೋದು. ಇನ್ನೊಂದು ಕಡೆಯಿಂದಾಗಿ ನಮ್ಮ ಫ್ಯಾಮಿಲಿಗೂ ಕೂಡ ಮತ್ತಷ್ಟು ಥ್ರೆಟ್ಸ್ ಇದೆ. ಇದೆಲ್ಲವನ್ನೂ ಕೂಡ ದಾಟ್ಕೊಂಡು ಅವರು ಹೋರಾಟವನ್ನು ಮಾಡ್ಕೊಂಡು ಬಂದರು. ಬಸವರಾಜ್ ಮುತ್ತಗಿ A1 ಆಗಿದ್ದಂಥವ್ರು ಈ ಒಂದು ಪ್ರಕರಣದಲ್ಲಿ ಅವರು ನಮ್ಮ ಜೊತೆಗೆ ಮಾತನಾಡಿದ್ರು. ಇನ್ಫ್ಯಾಕ್ಟ್ ಅವರು ಹೆಚ್ಚು ಮಾತಾಡೋ ಹಾಗಿಲ್ಲ, ಯಾಕಂದರೆ ಕೋರ್ಟ್ನಲ್ಲಿ ಇರೋದ್ರಿಂದಾಗಿ, ಅವರು ಕೂಡ A1 ಆಗಿರೋದ್ರಿಂದಾಗಿ. ಬಟ್ ಕೆಲವೊಂದಷ್ಟು ವಿಚಾರಗಳನ್ನು ಹೇಳಿದ್ರು. ಅವರು ಏನು ಹೇಳಿದ್ರು ಕೇಳೋಣ. ಬಸವರಾಜ್ ಮುತ್ತಗಿ ಅವರೇ, ಇವತ್ತು ಕೋರ್ಟ್ ಆದೇಶವನ್ನು ಪ್ರಕಟಿಸಿದೆ. ಮೊದಲಿಗೆ ಈ ಒಂದು ಆದೇಶದ ಬಗ್ಗೆ ನಿಮ್ಮ ರಿಯಾಕ್ಷನ್, ಬಸವರಾಜ್ ಮುತ್ತಗಿ ಅವರೇ? ಸರ್, ಜಸ್ಟಿಸ್ ಎಲ್ಲರಿಗೂ ಒಂದೇ, ಬೇರೆ ಏನಿಲ್ಲ. ಇಲ್ಲಿ ಸಣ್ಣವರು ದೊಡ್ಡವರು, ರಾಜಕಾರಣಿಗಳು, ಸಾಮಾನ್ಯ ಜನಕ್ಕೆ ಹಂಗಿರಂಗಿಲ್ಲ. ಜಸ್ಟಿಸ್ ಎಲ್ಲರಿಗೂ ಒಂದೇ, ನ್ಯಾಯ ಎಲ್ಲರಿಗೂ ಒಂದೇ ಇರ್ತದೆ. ಬಸವರಾಜ್ ಅವರೇ, ಈಗ ನೀವು ಕೂಡ A1 ಆಗಿದ್ದಂಥವ್ರು, ಈ ಪ್ರಕರಣದಲ್ಲಿ A1 ಆಗಿರುವಂಥವ್ರು, ಈಗ ನಿಮ್ಮನ್ನು ಕೂಡ ಮತ್ತೆ ಆರೋಪಿಗಳನ್ನಾಗಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ CBI ಏನೋ ಅರ್ಜಿ ಸಲ್ಲಿಸಿದೆ ಅನ್ನುವಂಥ ಒಂದು ವಿಚಾರ. ಸೊ ಇದಕ್ಕೇನು ಹೇಳ್ತೀರಾ? ನನಗೇನಾದ್ರು ಮಾಹಿತಿ ಇಲ್ಲ ಸರ್. ಓಕೆ. ಸೊ ಈ ಪ್ರಕರಣದ ಬಗ್ಗೆ ಹೇಳೋದಾದ್ರೆ 2016ರಲ್ಲಿ ಆದಂಥ ಒಂದು ಕೊಲೆ ಪ್ರಕರಣ, ಬಸವರಾಜ್ ಅವರೇ, ಏನಾಗಿತ್ತು, ಯಾಕಾಗಿತ್ತು, ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ನೀವು ಮಾತಾಡ್ಬೋದಾ? ದಯಮಾಡಿ ಸರ್. ಅಂದ್ರೆ ನಾನೀಗ ನಾಳೆ ಇದು ಜಜ್ಮೆಂಟ್ ಆದೇಶ ಪೂರ್ತಿ ಬರೋವರೆಗೂ ನಾ ಇದ್ರ ಮೇಲೆ ಕಮೆಂಟ್ ಮಾಡಕ್ ಆಗಂಗಿಲ್ಲ ಸರ್. ನಾಳೆ ಇದ್ರ ಪೂರ್ತಿ ಜಜ್ಮೆಂಟ್ ಆದೇಶ ಬಂದ್ಮೇಲೆ ತಮಗೆ ನಾ ಕಮೆಂಟ್ ಮಾಡ್ತೇನೆ ಸರ್. ಅಲ್ಲ, ಅಂದ್ರೆ ಈ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಏನಿತ್ತು ಅಂತ ಹೇಳಿ ಅಟ್ಲೀಸ್ಟ್ ನೀವು ಮಾತಾಡೋದಾದ್ರೆ? ಅಲ್ಲ, ಪಾತ್ರ ಇದ್ದಿದ್ದಕ್ಕೆ ಇವತ್ತು ದೋಷಿ ಅಂತ ಆಗಿದೆ ಸರ್. ಪಾತ್ರ ಇಲ್ಲ ಅಂದ್ರೆ ದೋಷಿ ಆಗ್ತಿರ್ಲಿಲ್ಲ. ಅದನ್ನ ಆಲ್ರೆಡಿ CBI ಚಾರ್ಜ್ ಶೀಟ್ ಒಳಗೆ ಎಲ್ಲಾ ರೀತಿಯಿಂದನೂ ಬಂದೈತೆ ಅದು.
ಮತ್ತು ಸಾಕ್ಷಿಗಳು ಸಾಕಷ್ಟು ಸಾಕ್ಷಿಗಳು ಹೇಳಿರೋದ್ರಿಂದ ಈಗ ನಾನು ಅದ್ರ ಬಗ್ಗೆ ಕಮೆಂಟ್ ಪಾಸ್ ಮಾಡೋದು ಬಹಳ ತಪ್ಪಾಗಿದೆ ಸರ್. ನಾಳೆ ಪೂರ್ತಿ ಆದೇಶ ಪ್ರಕಟ ಆಗಿಬಿಡ್ಲಿ, ಆಮೇಲೆ ತಮಗೆ ನಾ ಮಾತಾಡ್ತೀನಿ. ಯಾಕಂದ್ರೆ ನಿಮ್ಮ ಸಾಕ್ಷಿನೇ ಬಹಳ ಮುಖ್ಯವಾಗಿತ್ತು. ನೀವು ಯಾವಾಗ ಮಾಫಿ ಸಾಕ್ಷಿಯಾಗಿ ವಿನಯ್ ಕುಲಕರ್ಣಿ ಅವರ ಹೆಸರು ಹೇಳ್ತೀರಿ, ಅಲ್ಲಿಂದನೇ ವಿನಯ್ ಕುಲಕರ್ಣಿ ಅವರಿಗೆ ಇದೆಲ್ಲವೂ ಕೂಡ ಸ್ಟಾರ್ಟ್ ಆಗಿತ್ತು. ಅಲ್ಲ, ಮೊದಲಿಂದನೂ ನನಗೆ ಅದ್ರೊಳಗೆ ಭಾಗಿಯಾಗಿ ನನಗೆ ಇಷ್ಟ ಇರಲಿಲ್ಲ ಸರ್. ಅದಕ್ಕೆ ನಾನು ಹೇಳೋದೇನಂದ್ರೆ, ನಾಳೆ ಇದ್ರ ಸಂಪೂರ್ಣ ಆದೇಶ ಬಂದ್ಬಿಡ್ಲಿ ಸರ್. ಬಂದ್ಮೇಲೆ ನಾನು ತಮಗೆ ನಾನು ಸಂಪರ್ಕ ಮಾಡಿ ನಾನೇ ಮಾತಾಡ್ತೀನಿ ಸರ್. ಸೊ ವಿನಯ್ ಕುಲಕರ್ಣಿಯು ಸೇರಿದಂತೆ 17 ಜನರನ್ನ ಈಗಾಗಲೇ ಆರೋಪಿಗಳು ಅಂಥೇಳಿ ಈಗಾಗಲೇ ತೀರ್ಪು ಪ್ರಕಟವಾಗಿದೆ. ಸೊ ಒಟ್ಟಿನಲ್ಲಿ ಇವತ್ತು ಪ್ರಕಟವಾದಂಥ ಒಂದು ತೀರ್ಪು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಕಟವಾದಂಥ ಒಂದು ತೀರ್ಪು, ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 17 ಜನ ಅಪರಾಧಿಗಳು, ಅದರಲ್ಲಿ ವಿನಯ್ ಕುಲಕರ್ಣಿಯು ಕೂಡ ಸೇರಿದಂತೆ ಈಗ ಪರಪ್ಪನ ಅಗ್ರಹಾರಕ್ಕೆ ಅವ್ರನ್ನ ಶಿಫ್ಟ್ ಮಾಡಲಾಗುತ್ತೆ. ನಾಳೆ ಶಿಕ್ಷೆಯ ಪ್ರಮಾಣದ ಬಗ್ಗೆ ವಾದ ಮಂಡನೆ ಆರಂಭವಾಗುತ್ತೆ.